ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರುವ ಆಕರಗಳು ಕ್ರೈಸ್ತ ಧರ್ಮಶಾಸ್ತ್ರದ ಒಂದು ಬಹಳ ಆಳವಾದ ಮತ್ತೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರ ಸ್ವಲ್ಪ ತಲೆ ತಿರುಗಿಸುವಂಥ ವಿಷಯವನ್ನ ನಮ್ಮ ಮುಂದಿಡ್ತಿವೆ. ಹೌದು, ಇದು ತರ್ಕಕ್ಕೆ ಒಂದು ಸವಾಲು ಹಾಕುವಂತಹ ವಿಷಯನೇ. ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ವಿರೋಧಾಭಾಸದಂತೆ ಕಾಣಿಸುತ್ತೆ. ಖಂಡಿತ. ಪ್ರಾರಂಭದ ಪ್ರಶ್ನೆನೇ ಬಹಳ ವಿಚಿತ್ರವಾಗಿದೆ. ಅಂದ್ರೆ ದೇವರ ಕುಮಾರ ಅಥವಾ ದ ಸನ್ ಒಂದೇ ಸಮಯದಲ್ಲಿ ಅನಂತ, ಎಂದಿಗೂ ಬದಲಾಗದ ದೇವರಾಗಿಯೂ ಮತ್ತೆ ಅದೇ ಸಮಯದಲ್ಲಿ ಕಾಲದ ಚೌಕಟ್ಟಿನೊಳಗ ಸೃಷ್ಟಿಯಾದ ಒಬ್ಬ ಜೀವಿಯಾಗಿಯೂ ಇರುವುದು ಹೇಗೆ ಸಾಧ್ಯ? ಇದು ಎರಡೂ ಒಟ್ಟಿಗೆ ಇರಲು ಸಾಧ್ಯವೇ? ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಆಕ್ಚುಲಿ ಈ ಆಕರಗಳ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ದೇವರ ಸ್ವಭಾವ, ಆತನ ಪ್ರೀತಿಯ ಆಳ ಮತ್ತು ಈ ಇಡೀ ಸೃಷ್ಟಿಯ ಹಿಂದಿನ ಮೂಲ ಉದ್ದೇಶವೇನು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಈ ಆಕರಗಳು ಕುಮಾರನ ಎರಡು ರೂಪಗಳ ಬಗ್ಗೆ, ಆತ ಯಾಕೆ ಈ ರೂಪ ತಾಳಬೇಕಾಯಿತು, ಮತ್ತೆ ಆ ಚೊಚ್ಚಲ ಮಗ ಅನ್ನೋ ಒಂದು ವಿಶೇಷ ಪದದ ಮೂಲಕ ಉತ್ತರಾಧಿಕಾರದ ಬಗ್ಗೆ ಏನು ಹೇಳ್ತವೆ ಅಂತ ನೋಡೋಣ. ಖಂಡಿತ, ಶುರು ಮಾಡೋಣ. ಸರಿ, ಮೊದಲಿಗೆ ಕುಮಾರನ ದೈವಿಕ ಸ್ವರೂಪದ ಬಗ್ಗೆ ಮಾತಾಡೋಣ. ಆಕರಗಳು ಯೋಹಾನ 1.1 ಮತ್ತು ಇಬ್ರೇಯ 1.8 ಉಲ್ಲೇಖಿಸುತ್ತವೆ. ಇದರ ಪ್ರಕಾರ ಕುಮಾರನು ದೇವರಾಗಿದ್ದು ಆತನು ಸದಾಕಾಲ ಅಸ್ತಿತ್ವದಲ್ಲಿದ್ದನು. ಹೌದು. ಕಾಲ ಮತ್ತು ಸ್ಥಳಕ್ಕೂ ಅಂದರೆ ಸ್ಪೇಸ್ ಟೈಮ್ಗೂ ಆತನೇ ಆಧಾರ ಅಂತ ಹೇಳಲಾಗಿದೆ. ಅಂದ್ರೆ ಆತನು ಅನಂತ ಮತ್ತು ಪರಿಪೂರ್ಣ. ಹೌದು. ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಆತನು ಕೇವಲ ಅನಂತದಲ್ಲಿ ಇದ್ದ ಅಂತಲ್ಲ, ಆತನೇ ಆ ಅನಂತವನ್ನು ಅಂದ್ರೆ ಇನ್ಫಿನಿಟಿಯನ್ನು ನಿರಂತರವಾಗಿ ಉಳಿಸಿಕೊಂಡಿರುವವನು. ಆಕರಗಳ ವಾದದ ಪ್ರಕಾರ ಈ ಸಾಮರ್ಥ್ಯವೇ ಆತನನ್ನು ತಂದೆಯಾದ ದೇವರಿಗೆ ಸಮಾನನನ್ನಾಗಿ ಮಾಡ್ತದೆ. ಆತನಿಗೆ ಈ ಸಾಮರ್ಥ್ಯ ಇಲ್ಲದಿದ್ದರೆ ಆತ ತಂದೆಗೆ ಸಮಾನನಾಗಿರಲು ಸಾಧ್ಯವಿಲ್ಲ. ಓಕೆ, ಇದು ಸ್ಪಷ್ಟವಾಯಿತು. ಆತನು ಸಂಪೂರ್ಣ ದೇವರು, ತಂದೆಗೆ ಸಮಾನ. ಆದರೆ ನನಗಿಲ್ಲಿ ಒಂದು ಗೊಂದಲವಿದೆ. ಆಕರಗಳು ಆತನು ದೇವರು ಮತ್ತು ಬದಲಾಗದವನು ಅಂತ ಹೇಳುತ್ತೆ. ಆದರೆ ಅದೇ ಸಮಯದಲ್ಲಿ ಕಾಲ ಪ್ರದೇಶದೊಳಗೆ ಆತನೊಬ್ಬ ಸೃಷ್ಟಿ ಅಥವಾ ಕ್ರೀಚರ್ ಆದನು ಅಂತನೂ ಹೇಳುತ್ತೆ. ಈ ಎರಡೂ ಮಾತುಗಳು ಒಂದಕ್ಕೊಂದು ವಿರುದ್ಧವಾಗಿ ಕೇಳಿಸುತ್ತೆ ಅಲ್ವಾ? ಇದನ್ನ ಆಕರಗಳು ಹೇಗೆ ಸರಿಪಡಿಸ್ತವೆ? ಇದು ಅತ್ಯುತ್ತಮ ಪ್ರಶ್ನೆ. ಇದೇ ಇಡೀ ದೇವತಾಶಾಸ್ತ್ರದ ತಿರುಳು. ಹೇಗೆ ಅಂದ್ರೆ ಆಕರಗಳ ಪ್ರಕಾರ ದೇವರ ಎರಡನೇ ವ್ಯಕ್ತಿಯು ತನ್ನನ್ನು ತಾನೇ ಬರೆದು ಮಾಡಿಕೊಂಡು ಒಂದು ಸೃಷ್ಟಿಯ ರೂಪವನ್ನು ತಾಳಿದನು. ಇದು ಆತನ ಶಾಶ್ವತ ದೈವಿಕ ಸ್ವಭಾವದಲ್ಲಿ ಆದ ಬದಲಾವಣೆಯಲ್ಲ. ಅಂದ್ರೆ ಆತ ದೇವರಾಗಿರುವುದು ನಿಲ್ಲಲಿಲ್ಲ, ಬದಲಾಗಿ ಸೃಷ್ಟಿಗಳ ಜೊತೆ ಸಂಬಂಧ ಬೆಳೆಸಲು, ದೇವರನ್ನು ಅವರಿಗೆ ಅರ್ಥವಾಗುವಂತೆ ತೋರಿಸಲು ಸ್ವಇಚ್ಛೆಯಿಂದ ಆರಿಸಿಕೊಂಡ ಒಂದು ಪಾತ್ರವದು. ಒಂದು ನಿಮಿಷ, ಪಾತ್ರ ಅಂದಾಗ ಇದೊಂದು ನಟನೆ ತರಾನ ಅಥವಾ ನಿಜವಾಗಿಯೂ ಆತ ಸೃಷ್ಟಿಯಾದನಾ? ಆತ ಸೃಷ್ಟಿಯಾದಾಗ ಆತನ ದೈವಿಕ ಶಕ್ತಿಗಳೆಲ್ಲ ಏನಾದವು? ಇದು ನಟನೆಯಲ್ಲ, ಅದೊಂದು ಸಂಪೂರ್ಣವಾದ ಅನುಭವ. ಹೀಗೆ ಯೋಚಿಸಿ, ಒಬ್ಬ ರಾಜನು ತನ್ನ ಪ್ರಜೆಗಳ ಕಷ್ಟವನ್ನು ಅರ್ಥಮಾಡಿಕೊಳ್ಳಲು ಸಾಮಾನ್ಯ ಪ್ರಜೆಯಾಗಿ ಅವರ ಜೊತೆ ಬದುಕಲು ನಿರ್ಧರಿಸುತ್ತಾನೆ. ಓಕೆ. ಆತ ರಾಜನಾಗಿರುವುದನ್ನು ಬಿಡುವುದಿಲ್ಲ, ಆದರೆ ಆತ ಪ್ರಜೆಯಾಗಿ ಬದುಕುವಾಗ ಆ ಜೀವನದ ಎಲ್ಲಾ ಮಿತಿಗಳನ್ನು, ನೋವುಗಳನ್ನು, ಅನುಭವಗಳನ್ನು ನಿಜವಾಗಿಯೂ ಅನುಭವಿಸ್ತಾನೆ. ಸರಿ ಸರಿ. ಹಾಗೆಯೇ ಕುಮಾರನು ತನ್ನ ದೈವಿಕ ಶಕ್ತಿಯನ್ನು ತನ್ನ ಸ್ವಂತ ಅನುಕೂಲಕ್ಕೆ ಬಳಸದೆ ಒಬ್ಬ ಮನುಷ್ಯನ ಮಿತಿಗಳಲ್ಲಿ ಬದುಕಿದನು. ದೇವರ ಅಗೋಚರ ಸ್ವಭಾವವನ್ನು ಸೃಷ್ಟಿಗಳಿಗೆ ಗೋಚರವಾಗುವಂತೆ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಓಕೆ, ಈಗ ಸ್ವಲ್ಪ ಸ್ಪಷ್ಟವಾಗ್ತಿದೆ. ಅಂದ್ರೆ ಆತ ತನ್ನ ದೈವಿಕತೆಯನ್ನು ತ್ಯಜಿಸಲಿಲ್ಲ, ಬದಲು ಮಾನವೀಯತೆಯನ್ನು ತನ್ನ ಜೊತೆಯೇ ಸೇರಿಸಿಕೊಂಡ. ನಿಖರವಾಗಿ. ಹಾಗಾದ್ರೆ ಆತ ಈ ಸೃಷ್ಟಿಯ ಪಾತ್ರವನ್ನು ವಹಿಸಿಕೊಂಡಿದ್ದಕ್ಕೂ ಶಿಲುಬೆಯ ಘಟನೆಗೂ ಏನು ಸಂಬಂಧ? ಆತನು ದೇವರಾಗಿರಲೇಬೇಕಿತ್ತು ಅಂತ ಯಾಕೆ ಈ ಆಕರಗಳು ಇಷ್ಟೊಂದು ಒತ್ತಿ ಹೇಳ್ತವೆ? ಅತ್ಯುತ್ತಮವಾದ ಕೊಂಡಿ. ಒಂದು ವೇಳೆ ಕುಮಾರನು ಕೇವಲ ಒಬ್ಬ ಸೃಷ್ಟಿಯಾಗಿದ್ದರೆ, ಎಷ್ಟೇ ಶ್ರೇಷ್ಠ ಸೃಷ್ಟಿಯಾಗಿದ್ರೂ ಆತನ ಶಿಲುಬೆಯ ಮರಣಕ್ಕೆ ಇಷ್ಟೊಂದು ಮಹತ್ವ ಇರುತ್ತಿರಲಿಲ್ಲ. ಹೌದಾ? ಹೌದು. ಆಕರಗಳು ಸ್ಪಷ್ಟವಾಗಿ ಹೇಳುವುದೇನೆಂದರೆ ಸೃಷ್ಟಿಕರ್ತನ ಮೌಲ್ಯ ಮತ್ತು ಸೃಷ್ಟಿಯ ಮೌಲ್ಯ ಒಂದೇ ಆಗಿರಲು ಸಾಧ್ಯವಿಲ್ಲ. ಆದರೆ ಕೆಲವರು ವಾದಿಸಬಹುದು, ದೇವರು ತಾನು ಸೃಷ್ಟಿಸಿದ ಜೀವಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಪರಿಪೂರ್ಣವಾದ ಜೀವಿಯನ್ನು ಮನುಷ್ಯರಿಗಾಗಿ ತ್ಯಾಗ ಮಾಡುವುದು ಕೂಡ ಒಂದು ದೊಡ್ಡ ಪ್ರೀತಿಯ ಸಂಕೇತವೇ ಅಲ್ವೇ ಅಂತ. ಆ ವಾದದಲ್ಲಿ ಏನು ತೊಂದರೆ ಇದೆ? ತಾರ್ಕಿಕವಾಗಿ ನೋಡಿದರೆ ಆ ವಾದದಲ್ಲಿ ಒಂದು ಸಮಸ್ಯೆ ಇದೆ. ದೇವರು ತನ್ನಗಿಂತ ಕಡಿಮೆ ಮೌಲ್ಯವಿರುವ ಇನ್ನೊಂದನ್ನು ಯಜ್ಞವಾಗಿ ಅರ್ಪಿಸಿದರೆ ಅದು ತನ್ನ ಬದಲಿಗೆ ಬೇರೆಯವರನ್ನು ಕಳುಹಿಸಿದಂತೆ ಆಗುತ್ತದೆ. ಅದು ಪ್ರೀತಿಯನ್ನೂ ತೋರಿಸಬಹುದು,
ಆದರೆ ಅದು ಅಂತಿಮ ತ್ಯಾಗ ಎನಿಸಿಕೊಳ್ಳುವುದಿಲ್ಲ. ದೇವರ ಪ್ರೀತಿಯ ಅನಂತವಾದ ಆಳ ಸಾಬೀತಾಗುವುದು ಆತನು ತನ್ನನ್ನೇ ತ್ಯಾಗ ಮಾಡಿದಾಗ ಮಾತ್ರ. ಹೌದು, ಅರ್ಥವಾಯಿತು. ತನ್ನ ಸಮಾನನನ್ನು, ತನ್ನದೇ ಭಾಗವನ್ನು, ಅಂದರೆ ತನ್ನನ್ನೇ ಅರ್ಪಿಸಿದಾಗ ಮಾತ್ರ ಆ ತ್ಯಾಗಕ್ಕೆ ಅನಂತ ಮೌಲ್ಯ ಬರುತ್ತದೆ. ನಿಖರವಾಗಿ. ಇದೇ ಕಾರಣಕ್ಕೆ ಶಿಲುಬೆಯ ಅರ್ಥಕ್ಕೆ ಕುಮಾರನು ದೇವರಾಗಿರುವುದು ಅತ್ಯಗತ್ಯ. ಆಗ ಮಾತ್ರ ಅದು ದೇವರು ಮನುಷ್ಯರಿಗಾಗಿ ಮಾಡಿದ ಸ್ವಯಂ ತ್ಯಾಗವಾಗುತ್ತದೆ. ಹೌದು. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ವಿಧೇಯತೆಯ ಅರ್ಥವೂ ಬದಲಾಗುತ್ತೆ. ಆಕರಗಳು ಹೇಳುವಂತೆ ಒಬ್ಬ ಸೃಷ್ಟಿ ತನ್ನ ಸೃಷ್ಟಿಕರ್ತನಿಗೆ ವಿಧೇಯನಾಗಿರುವುದು ಅವನ ಕರ್ತವ್ಯ ಅಲ್ವಾ? ಅದರಲ್ಲಿ ವಿಶೇಷವೇನಿಲ್ಲ. ಹೌದು. ಆದರೆ ಸೃಷ್ಟಿಕರ್ತನೇ ತಂದೆಗೆ ವಿಧೇಯನಾಗುವುದು ಅದು ಆಯ್ಕೆ. ಹೌದು, ಅದನ್ನೇ ದೀನತೆ ಎನ್ನುವುದು. ಒಬ್ಬ ಸೇವಕನು ಯಜಮಾನನಿಗೆ ವಿಧೇಯನಾಗುವುದು ನಿರೀಕ್ಷಿತ. ಆದರೆ ಒಬ್ಬ ರಾಜನು ಇನ್ನೊಬ್ಬ ರಾಜನಿಗೆ ಸ್ವ ಇಚ್ಛೆಯಿಂದ ವಿಧೇಯನಾಗುವುದು ದೀನತೆಯ ಪರಮಾವಧಿ. ಇದು ನಮ್ಮನ್ನು ಸ್ವತಂತ್ರ ಇಚ್ಛೆಯ ಅಂದರೆ ಫ್ರೀ ವಿಲ್ನ ಪರಿಕಲ್ಪನೆಗೆ ತರುತ್ತದೆ. ಪ್ರೀತಿಗೆ ಸ್ವತಂತ್ರ ಇಚ್ಛೆ ಅನಿವಾರ್ಯ. ಪ್ರೀತಿಸದಿರುವ ಆಯ್ಕೆಯು ಇದ್ದಾಗ ಮಾತ್ರವೇ ಪ್ರೀತಿಸುವ ಆಯ್ಕೆಗೆ ನಿಜವಾದ ಮೌಲ್ಯ ಬರುತ್ತದೆ. ಹಾಗಾದ್ರೆ ತಂದೆ ಮತ್ತು ಕುಮಾರರ ಸಂಬಂಧದಲ್ಲಿ ಇಬ್ಬರ ಸ್ವತಂತ್ರ ಇಚ್ಛೆಗಳು ಪರಿಪೂರ್ಣವಾಗಿ ಒಂದಕ್ಕೊಂದು ಹೊಂದಿಕೊಂಡಿದ್ವು ಅಂತನಾ? ಹೌದು, ಅವರ ಸಂಬಂಧವು ಸಂಪೂರ್ಣ ಪ್ರೀತಿಯ ಮೇಲೆ ನಿಂತಿದೆ. ಅಲ್ಲಿ ಬಲವಂತವಿಲ್ಲ. ಹಾಗಾಗಿಯೇ ಶಿಲುಬೆಯು ಕುಮಾರನ ಮೇಲೆ ಹೇರಲ್ಪಟ್ಟ ಶಿಕ್ಷೆಯಾಗಿರಲಿಲ್ಲ. ಬದಲಾಗಿ ಅದು ತಂದೆ ಮತ್ತು ಕುಮಾರ ಇಬ್ಬರೂ ಒಟ್ಟಾಗಿ ಸ್ವಇಚ್ಛೆಯಿಂದ ಆರಿಸಿಕೊಂಡ ಜಗತ್ತನ್ನು ಉಳಿಸುವ ಸಲುವಾಗಿ ಅನುಭವಿಸಿದ ಅತೀವ ನೋವಾಗಿತ್ತು. ಅದು ಅವರ ಪ್ರೀತಿ ಎಂಥದ್ದು ಅಂತ ತೋರಿಸುವ ಅಂತಿಮ ಸಾಕ್ಷಿ. ಈ ಸ್ವತಂತ್ರ ಇಚ್ಛೆ, ಪ್ರೀತಿ ಮತ್ತು ಆಯ್ಕೆಯ ವಿಷಯ ಇದೆಯಲ್ಲ, ಇದು ಆಕರಗಳಲ್ಲಿ ಬರುವ ಮೋದನ್ ಫಿಜೊಮೂಲ್ ಎಜಾಂಗ್ಜಾ ಅಥವಾ ಸಮಸ್ತ ಸೃಷ್ಟಿಯ ಚೊಚ್ಚಲ ಮಗ ಅನ್ನೋ ಪರಿಕಲ್ಪನೆಗೆ ಹೇಗೆ ಸಂಬಂಧಪಟ್ಟಿದೆ? ಯಾಕಂದ್ರೆ ಆ ಪದ ಕೇಳಿದ ತಕ್ಷಣ ಮೊದಲು ಸೃಷ್ಟಿಯಾದವನು ಅಂತಾನೆ ಅನ್ಸುತ್ತೆ. ಇದು ತುಂಬಾ ಮುಖ್ಯವಾದ ಸ್ಪಷ್ಟೀಕರಣ. ಇಲ್ಲಿ ಚೊಚ್ಚಲ ಮಗ ಅಥವಾ ಮಾದಾದಿಲ್ ಎಂಬ ಪದವನ್ನು ಕಾಲಾನುಕ್ರಮದಲ್ಲಿ, ಅಂದರೆ ಮೊದಲು ಹುಟ್ಟಿದವನು ಎಂಬ ಅರ್ಥದಲ್ಲಿ ಬಳಸಿಲ್ಲ. ಓಕೆ. ಬದಲಾಗಿ ಸ್ಥಾನಮಾನ ಮತ್ತು ಮಾದರಿಯ ಅರ್ಥದಲ್ಲಿ ಬಳಸಲಾಗಿದೆ. ಒಂದು ನಿಮಿಷ, ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಏನಾದರೂ ಉದಾಹರಣೆ ಇದೆಯಾ? ಮಾದರಿ ಅಂದ್ರೇನು? ಖಂಡಿತ. ಇದನ್ನ ಹೀಗೆ ಯೋಚಿಸಬಹುದು. ಒಬ್ಬ ಇಂಜಿನಿಯರ್ ಒಂದು ಹೊಸ ಕಾರ್ ಡಿಸೈನ್ ಮಾಡುವಾಗ ಮೊದಲು ಒಂದು ಪರಿಪೂರ್ಣ ಪ್ರೋಟೋಟೈಪ್ ಅಥವಾ ಮೂಲಮಾದರಿಯನ್ನು ತಯಾರಿಸ್ತಾಳೆ. ಸರಿ. ಆ ಪ್ರೋಟೋಟೈಪ್ ಆ ಕಾರಿನ ಅಂತಿಮ ರೂಪ ಹೇಗಿರ್ಬೇಕು, ಅದರ ಸಾಮರ್ಥ್ಯವೇನು, ಅದರ ಗುಣಮಟ್ಟವೇನು ಎಂಬುದಕ್ಕೆ ಮಾನದಂಡವಾಗಿರ್ತದೆ. ಮುಂದೆ ತಯಾರಾಗುವ ಎಲ್ಲಾ ಕಾರುಗಳು ಆ ಪ್ರೋಟೋಟೈಪ್ನಂತೆಯೇ ಇರಬೇಕು. ಈ ಆಕರಗಳ ಪ್ರಕಾರ ಕುಮಾರನು ಆ ಪರಿಪೂರ್ಣ ಪ್ರೋಟೋಟೈಪ್. ವಾವ್, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ದೇವರು ಸೃಷ್ಟಿ ಹೇಗಿರಬೇಕು ಅನ್ನೋದಕ್ಕೆ ಕುಮಾರನನ್ನು ಒಂದು ಜೀವಂತ ಮಾದರಿಯಾಗಿ ಮಾಡಿದ. ನಿಖರವಾಗಿ. ಪರಿಪೂರ್ಣಗೊಂಡ ಸೃಷ್ಟಿಯ ಅಂತಿಮ ರೂಪ ಹೇಗಿರಬೇಕು ಎಂಬುದಕ್ಕೆ ಕುಮಾರನು ಒಂದು ಆದರ್ಶಪ್ರಾಯನಾದನು. ಆತನು ಈ ಪಾತ್ರವನ್ನು ವಹಿಸಿಕೊಳ್ಳಲು ಸ್ವತಃ ಸೃಷ್ಟಿಯಾದನು. ಹೌದಾ? ಹೌದು. ಈ ಯೋಜನೆ ಸೃಷ್ಟಿ ಆರಂಭವಾಗುವುದಕ್ಕೂ ಮುಂಚೆಯೇ ಶಾಶ್ವತತೆಯಲ್ಲಿಯೇ ನಿರ್ಧರಿಸಲ್ಪಟ್ಟಿತ್ತು ಅಂತ ಆಕರಗಳು ಹೇಳುತ್ತವೆ. ಹಾಗಾದ್ರೆ ಈ ಚೊಚ್ಚಲ ಮಗನಿಗೆ ಎಲ್ಲಾ ಆಸ್ತಿ ಸಿಗುತ್ತೆ ಅನ್ನೋದು ಹಳೇ ಕಾಲದ ನಿಯಮದ ಹಾಗೆನಾ? ಇಲ್ಲಿ ಆಸ್ತಿ ಅಂದ್ರೆ ಏನು? ಹೌದು. ಪ್ರಾಚೀನ ಸಂಸ್ಕೃತಿಗಳಲ್ಲಿ ಚೊಚ್ಚಲ ಮಗನಿಗೆ ತಂದೆಯ ಸಂಪೂರ್ಣ ಆಸ್ತಿ, ಅಧಿಕಾರ, ಸಿಂಹಾಸನ ಮತ್ತು ವಾಗ್ದಾನಗಳು ಸೇರುತ್ತಿದ್ದವು. ಅದೇ ರೀತಿ ಇಲ್ಲಿಯೂ ತಂದೆಯ ಸಂಪೂರ್ಣ ಅಧಿಕಾರ ಮತ್ತು ವಾಗ್ದಾನಗಳು ಚೊಚ್ಚಲ ಮಗನಾದ ಕುಮಾರನಿಗೆ ಸೇರಿದ್ದು. ಆತನೇ ಉತ್ತರಾಧಿಕಾರಿ. ಓಕೆ. ಹಾಗಾದ್ರೆ ಕುಮಾರನೇ ಉತ್ತರಾಧಿಕಾರಿ. ಉಳಿದವರ ಕಥೆ ಏನು? ಬೇರೆಯವರಿಗೆ ಇದರಲ್ಲಿ ಪಾಲು ಹೇಗೆ ಸಿಗುತ್ತದೆ? ಇಲ್ಲಿಯೇ ಪವಿತ್ರಾತ್ಮನ ಪಾತ್ರ ಬರುತ್ತದೆ. ಯಾರು ಕುಮಾರನ ಮಾರ್ಗವನ್ನು, ಅಂದರೆ ಆತನಂತೆಯೇ ತ್ಯಾಗ ಮತ್ತು ಪ್ರೀತಿಯ ಮಾರ್ಗವನ್ನು ಅನುಸರಿಸುತ್ತಾರೋ ಅವರನ್ನು ದತ್ತುಪುತ್ರರಾಗಿ ಅಥವಾ ಯಾಂಗ್ಜಾದುಲ್ ಆಗಿ ಆ ಉತ್ತರಾಧಿಕಾರದಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. ಓಹೋ. ಅವರು ಕುಮಾರನಲ್ಲಿ ಸಹಬಾಧ್ಯಸ್ಥರಾಗುತ್ತಾರೆ. ಸಹಬಾಧ್ಯಸ್ಥರು ಅಂದ್ರೆ ಅವರಿಗೂ ಕುಮಾರನಷ್ಟೇ ಸಮಾನ ಅಧಿಕಾರ ಸಿಗುತ್ತದೆಯಾ? ಇಲ್ಲ. ಅಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. ಆಕರಗಳು ಹೇಳುವಂತೆ ಕುಮಾರನ ಅಧಿಕಾರವು ಇಡೀ ಕಾಲಪ್ರದೇಶದ ಮೇಲೆ ಇರುವ ಸಂಪೂರ್ಣ ಅಧಿಕಾರ. ಆದರೆ ದತ್ತುಪುತ್ರರು ಆ ಅಧಿಕಾರವನ್ನು ಕುಮಾರನ ಮೂಲಕ ಪಡೆಯುತ್ತಾರೆ ಮತ್ತು ಅವರ ಅಧಿಕಾರವು ಸೀಮಿತವಾಗಿರುತ್ತದೆ. ಅಂದ್ರೆ ಅವರು ಸ್ವತಂತ್ರವಾಗಿ ಆಳುವುದಿಲ್ಲ, ಬದಲಿಗೆ ಕುಮಾರನೊಂದಿಗೆ ಆಳುತ್ತಾರೆ. ಓಕೆ.
ಹಾಗಾದ್ರೆ ಕುನಾರನು ಒಂದು ಪ್ರೋಟೋಟೈಪ್ ಮತ್ತು ಬೇರೆಯವರು ಆತನ ಹಾಗೆ ಆಗಬೇಕು. ಇದೊಂದು ದೊಡ್ಡ ಪ್ರಾಸೆಸ್ ತರ ಇದೆ. ಇದಕ್ಕೆಲ್ಲ ಯಾಕಿಷ್ಟು ಸಮಯ ಬೇಕು? ದೇವರು ಇದನ್ನ ಒಂದೇ ಕ್ಷಣದಲ್ಲಿ ಯಾಕೆ ಮಾಡಲಿಲ್ಲ? ಇದು ನಮ್ಮ ಚರ್ಚೆಯನ್ನು ಸೃಷ್ಟಿಯ ಅಂತಿಮ ಉದ್ದೇಶದ ಕಡೆಗೆ ಕೊಂಡೊಯ್ಯುತ್ತದೆ. ಆಕರಗಳ ಪ್ರಕಾರ ಸಮಯ ಅನ್ನೋದೇ ದೇವರ ಒಂದು ಸೃಷ್ಟಿ. ಅದೊಂದು ಅವಕಾಶದ ಅವಧಿ ಅಥವಾ ಗ್ರೇಸ್ ಪೀರಿಯಡ್. ಅಪರಿಪೂರ್ಣವಾದ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳಿಗೆ ತಪ್ಪುಗಳನ್ನು ತಿದ್ದುಕೊಂಡು ಪಶ್ಚಾತ್ತಾಪಪಟ್ಟು ತಮ್ಮ ಇಚ್ಛೆಯನ್ನು ದೇವರ ಪರಿಪೂರ್ಣ ಇಚ್ಛೆಯೊಂದಿಗೆ ಜೋಡಿಸಲು ಸಮಯವು ಅವಕಾಶ ನೀಡುತ್ತದೆ. ಒಂದು ನಿಮಿಷ, ಹಾಗಾದ್ರೆ ಸಮಯ ಅನ್ನೋದೇ ಒಂದು ರೀತಿಯ ಸೇಫ್ಟಿ ನೆಟ್ ಇದ್ದ ಹಾಗೆನಾ? ನಾವು ತಪ್ಪು ಮಾಡಿದ ತಕ್ಷಣ ಶಾಶ್ವತ ಪರಿಣಾಮ ಬರದಂತೆ ದೇವರು ಕೊಟ್ಟ ಒಂದು ಅವಕಾಶ ಅಂತಾನಾ? ದಟ್ಸ್ ಅ ಫ್ಯಾಸಿನೇಟಿಂಗ್ ವೇ ಟು ಲುಕ್ ಎಟ್ ಇಟ್. ಹೌದು, ನೀವದನ್ನು ಹಾಗೆ ಕರೆಯಬಹುದು. ಸಮಯವಿಲ್ಲದಿದ್ದರೆ ಏನಾಗುತ್ತಿತ್ತು ಯೋಚಿಸಿ. ತೀರ್ಪು ತಕ್ಷಣವೇ ಆಗುತ್ತಿತ್ತು. ಹೌದು, ಒಂದು ತಪ್ಪು ಮಾಡಿದ ತಕ್ಷಣವೇ ಅದರ ಪರಿಣಾಮ ಶಾಶ್ವತವಾಗಿರುತ್ತಿತ್ತು. ಬದಲಾವಣೆಗಾಗಲಿ ಪಶ್ಚಾತ್ತಾಪಕ್ಕಾಗಲಿ ಅವಕಾಶವೇ ಇರುತ್ತಿರಲಿಲ್ಲ. ಸಮಯವು ಒಂದು ಸುರಕ್ಷಿತ ವಲಯದಂತೆ. ಅಲ್ಲಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ಬೆಳೆಯಲು ಅವಕಾಶವಿದೆ. ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿ ಸ್ವತಂತ್ರ ಇಚ್ಛೆಯನ್ನು ಪರಿಪೂರ್ಣಗೊಳಿಸುವುದೇ ಆಗಿದೆ. ಹೌದು. ಕುಮಾರನು ಮಾದರಿಯಾಗಿ ಆ ಮಾದರಿಯನ್ನು ಅನುಸರಿಸುವ ಮೂಲಕ ಇತರರು ತಮ್ಮ ಸ್ವತಂತ್ರ ಇಚ್ಛೆಯನ್ನು ದೇವರ ಇಚ್ಛೆಯೊಂದಿಗೆ ಸಮೀಕರಿಸಿಕೊಳ್ಳುವುದು. ಹೌದು. ಈ ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳುತ್ತದೆ ಅಂದ್ರೆ ನಿಗದಿತ ಸಂಖ್ಯೆಯ ಪುತ್ರರು ಚೊಚ್ಚಲ ಮಗನಾದ ಕುಮಾರನ ಸ್ವರೂಪವನ್ನು ಪಡೆದಾಗ. ಆಕರಗಳ ಪ್ರಕಾರ ಇದು ಹಲವಾರು ದೊಡ್ಡ ಉದ್ದೇಶಗಳನ್ನು ಪೂರೈಸುತ್ತದೆ. ಅವು ಯಾವುವು? ಮೊದಲನೆಯದಾಗಿ, ಇದು ದೇವರ ಆಜ್ಞೆಗಳು ಕೇವಲ ಕಠಿಣ ನಿಯಮಗಳಲ್ಲ, ಅವು ಪ್ರೀತಿಯ ತತ್ವಗಳು ಮತ್ತು ಅವು ಸೃಷ್ಟಿಯ ಉಳಿತಿಗಾಗಿ ಇವೆ ಎಂದು ಸಾಬೀತುಪಡಿಸುತ್ತದೆ. ಸರಿ. ಎರಡನೆಯದಾಗಿ, ಇದು ಸೃಷ್ಟಿಗಳ ಸ್ವತಂತ್ರ ಇಚ್ಛೆಯನ್ನು ನಾಶ ಮಾಡದೆ ಅದನ್ನು ಪರಿಪೂರ್ಣಗೊಳಿಸುತ್ತದೆ. ಮೂರನೆಯದಾಗಿ, ಪಾಪ ಮತ್ತು ಮರಣವನ್ನು ಅಂದ್ರೆ ದೇವರಿಂದ ದೂರವಾಗುವ ಸ್ಥಿತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಮತ್ತು ಅಂತಿಮವಾಗಿ ಸೃಷ್ಟಿಯು ತನ್ನ ಮೂಲ ಉದ್ದೇಶವನ್ನು ಪೂರ್ಣಗೊಳಿಸಿ ವಿಶ್ರಾಂತಿ ಅಥವಾ ಆನ್ಶಿಕ್ ಸ್ಥಿತಿಯನ್ನು ತಲುಪುತ್ತದೆ. ಈ ವಿಶ್ರಾಂತಿ ಅಥವಾ ಆನ್ಸಿಕ್ ಅಂದ್ರೆ ಸುಮ್ಮನೆ ನಿಷ್ಕ್ರಿಯವಾಗಿ ಕೂರುವುದು ಅಂತಾನಾ, ಅಥವಾ ಅದಕ್ಕೆ ಬೇರೆ ಆಳವಾದ ಅರ್ಥವಿದೆಯಾ? ಇಲ್ಲ, ಇದು ನಿಷ್ಕ್ರಿಯತೆಯಲ್ಲ. ಇದೊಂದು ಪರಿಪೂರ್ಣ ಸಾಮರಸ್ಯದ ಸ್ಥಿತಿ. ಸೃಷ್ಟಿಯ ಎಲ್ಲ ಸಂಘರ್ಷಗಳು ಕೊನೆಗೊಂಡು ಪ್ರತಿಯೊಂದೂ ತನ್ನ ಸರಿಯಾದ ಸ್ಥಾನದಲ್ಲಿ, ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ, ದೇವರೊಂದಿಗೆ ಪರಿಪೂರ್ಣ ಸಂಬಂಧದಲ್ಲಿ ಇರುವ ಸ್ಥಿತಿ. ಓಹೋ. ಹೇಗೆ ಅಂದ್ರೆ, ಸಂಗೀತದ ಎಲ್ಲಾ ವಾದ್ಯಗಳು ಒಟ್ಟಿಗೆ ಸರಿಯಾದ ಶ್ರುತಿಯಲ್ಲಿ ಪರಿಪೂರ್ಣವಾದ ಒಂದು ಗೀತೆಯನ್ನು ನುಡಿಸಿದ ಹಾಗೆ. ವಾವ್. ನಾವು ಇವತ್ತು ಚರ್ಚೆ ಮಾಡಿದ ವಿಷಯಗಳು ನಿಜವಾಗ್ಲೂ ತಲೆ ತಿರುಗಿಸುವಂತೆವೆ. ಕುಮಾರನ ಡಬಲ್ ರೋಲ್ನಿಂದ ಹಿಡಿದು ಸಮಯ ಅನ್ನೋದೇ ಒಂದು ಸೇಫ್ಟಿ ನೆಟ್ ಮತ್ತು ಇಡೀ ಸೃಷ್ಟಿಯ ಅಂತಿಮ ಗುರಿ ಪ್ರೀತಿಯನ್ನು ಪರ್ಫೆಕ್ಟ್ ಮಾಡುವುದು. ಇದರ ಕೇಂದ್ರದಲ್ಲಿರುವ ದೇವರ ಸ್ವಯಂ ತ್ಯಾಗದ ಕಲ್ಪನೆ ನಿಜಕ್ಕೂ ಅದ್ಭುತ. ಹೌದು, ಇದು ಕೇವಲ ಅಧಿಕಾರ ಅಥವಾ ನಿಯಮಗಳ ಬಗ್ಗೆ ಅಲ್ಲ. ಬದಲಿಗೆ ಇದು ಸಂಬಂಧ, ಪ್ರೀತಿ ಮತ್ತು ತ್ಯಾಗದ ಮೇಲೆ ನಿಂತಿರುವ ಒಂದು ದೊಡ್ಡ ಕಥೆ. ಈ ಚರ್ಚೆಯನ್ನು ಮುಗಿಸುವಾಗ ಕೇಳುಗರು ಯೋಚಿಸಲು ಏನಾದರೂ ಒಂದು ಅಂತಿಮ ಪ್ರಶ್ನೆ ಇದೆಯಾ? ಖಂಡಿತ. ಈ ಆಕರಗಳು ಸೂಚಿಸುವಂತೆ ನಮ್ಮ ಈ ಇಡೀ ಬ್ರಹ್ಮಾಂಡದ ಅಸ್ತಿತ್ವವು ಕೇವಲ ಆಕಸ್ಮಿಕವಾಗಿ ಅಥವಾ ಯಾವುದೋ ತಾರ್ಕಿಕ ನಿಯಮದ ಮೇಲೆ ಆಗಿದ್ದಲ್ಲ. ಬದಲಾಗಿ ಅದು ಶಾಶ್ವತತೆಯಲ್ಲಿಯೇ ನಿರ್ಧರಿಸಲ್ಪಟ್ಟ, ಸ್ವ ಇಚ್ಛೆಯಿಂದ ಆರಿಸಿಕೊಂಡ ಅಪಾರ ನೋವು ಮತ್ತು ತ್ಯಾಗಮಯ ಪ್ರೀತಿಯ ಕ್ರಿಯೆಯ ಮೇಲೆ ನಿಂತಿದೆ. ಹಾಗಾದ್ರೆ ನಮ್ಮ ವಾಸ್ತವವೇ ತ್ಯಾಗಮಯ ಪ್ರೀತಿಯ ಒಂದು ಪೂರ್ವಭಾವಿ ಕ್ರಿಯೆಯ ಮೇಲೆ ಸ್ಥಾಪಿತವಾಗಿದೆ ಎನ್ನುವುದರ ಅರ್ಥವೇನು? ಇದು ನಮ್ಮ ಜೀವನವನ್ನು, ನಮ್ಮ ಸಂಬಂಧಗಳನ್ನು ಮತ್ತು ನಮ್ಮ ನೋವನ್ನು ನೋಡುವ ದೃಷ್ಟಿಕೋನವನ್ನು ಹೇಗೆ ಬದಲಿಸಬಹುದು? ಇದರ ಬಗ್ಗೆ ಕೇಳುಗರು ಚಿಂತಿಸಬಹುದು.